ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯುತ್ಸವದ ಅಂಗವಾಗಿ ಭಾರತೀಯ ವಿದ್ಯಾರ್ಥಿ ಸಂಘ, ದಲಿತ ವಿದ್ಯಾರ್ಥಿ ಪರಿಷತ್ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ರನ್ ಫಾರ್ ಅಂಬೇಡ್ಕರ್ ಹಾಗೂ ರನ್ ಫಾರ್ ಕಾನ್ಸ್ಟಿಟ್ಯೂಷನ್ ಮ್ಯಾರಥಾನ್ ಅನ್ನು ಇಂದು ಬೀದರ್ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಬೀದರ್ ನಗರದ ಬರಿಚಾಯ್ ಗಾರ್ಡನ್ನಿಂದ ಆರಂಭವಾದಂಥ ಮ್ಯಾರಥಾನ್ ಕೇಂದ್ರ ಬಸ್ ನಿಲ್ದಾಣ, ಮಡಿವಾಳ ಮಾಚಿದೇವ ವೃತ್ತ, ಮೋಹನ್ ಮಾರ್ಕೆಟ್, ಭಗತ್ ಸಿಂಗ್ ವೃತ್ತದಿಂದ ಅಂಬೇಡ್ಕರ್ ವೃತ್ತ ತಲುಪಿತ್ತು. ಮ್ಯಾರಥಾನ್ನಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದ ಸಾಗರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್, ನಾರಾಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸೂರ್ಯಕಾಂತ್ ನಾಗಮರ್ಪಳ್ಳಿ ಸೇರಿದಂತೆ ದಲಿತ ಸಂಘಟನೆಯ ಮುಖಂಡರು ಹಾಗೂ ಬಾಬಾ ಸಾಹೇಬ್ರ ಅಭಿಮಾನಿಗಳು ಭಾಗಿಯಾಗಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಮಹಿಳೆಯರು ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯಲ್ಲಿ ನಮನ ಲೋಕಸಭಾ ಸದಸ್ಯರು ಅವರು ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಸಮಿತಿಯ ಅನಿಲ್ ಕುಮಾರ್ ಬೆಲ್ದಾರ್ ಸಾಹೇಬರು ಭರತನನ್ನ ಚಿಟಗುಪ್ಪ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಸೋನಾ ಚಂದ್ರಕಾಂತ್ ಅವರು ಕಲಾ ವಿಭಾಗದಲ್ಲಿ 600ರಲ್ಲಿ 593 ಅಂಕಗಳನ್ನು ಪಡೆದು ಬೀದರ್ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದ ಹಿನ್ನೆಲೆ ಮಾಜಿ ಸಚಿವ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡ ರಾಜಶೇಖರ್ ಪಾಟೀಲ್ ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ವಿದ್ಯಾರ್ಥಿನಿ ಹಾಗೂ ಅವರ ಪೋಷಕರನ್ನ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜಶೇಖರ್ ಪಾಟೀಲ್ ಅವರು ಸೋನಾ ಅವರ ಸಾಧನೆ ಕ್ಷೇತ್ರಕ್ಕೆ ಹೆಮ್ಮೆ ತಂದಿದ್ದು ಅವರ ಮುಂದಿನ ವಿದ್ಯಾಭ್ಯಾಸಕ್ಕೂ ಎಲ್ಲ ರೀತಿಯ ಸಹಾಯ ಹಾಗೂ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಜೊತೆಗೆ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸಿದರು. ರಾಜ್ಯ ಮಟ್ಟದಲ್ಲಿ ಇವತ್ತೇನಪ್ಪ ಅಂದ್ರೆ 600ಕ್ಕೆ 593 ಅಂಕಗಳನ್ನ ಪಡೆದುಕೊಳ್ಳುವುದರ ಮೂಲಕ ಇಡೀ ರಾಜ್ಯಕ್ಕೆ
ಏನಪ್ಪಾ ಅಂತಂದ್ರೆ 28ನೇ ಸ್ಥಾನವನ್ನ ಇವತ್ತು ಚುಡುಗುಪ್ಪ ಪಟ್ಟಣದ ಒಬ್ಬ ಬಾಲಕಿ ಸೋನಾ ಚಂದ್ರಕಾಂತ್ ಅಂತಕ್ಕಂಥವ್ರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚುಡುಗುಪ್ಪನಲ್ಲಿ, ಕನ್ಯಾ ಕಾಲೇಜು ಚುಡುಗುಪ್ಪನಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿನಿ ಇವತ್ತೇನಪ್ಪಾ ಅಂತಂದ್ರೆ 593 ಅಂಕಗಳನ್ನ ಪಡೆದುಕೊಂಡೇನಪ್ಪ ಅಂದ್ರೆ ಇಡೀ ಬೀದರ್ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರು ಇವತ್ತೇನಪ್ಪ ಅಂದ್ರೆ ಸಾಹೇಬರು ಮುಂಜಾನೆ ಕರೆ ಮಾಡಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳು, ವಿಶೇಷವಾಗಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನ ಈ ಭಾಗಕ್ಕೆ ಹುಟ್ಟು ಹಾಕಿ ಇಂಥ ಬಡ ವಿದ್ಯಾರ್ಥಿಗಳಿಗೆ ಏನಪ್ಪ ಸಹಾಯ ಸಹಕಾರ ಮಾಡುತ್ತಾ ಬಂದಿರತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಅದೇ ರೀತಿಯಾಗಿ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಜಿ ಸರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಸೋನಾ ಚಂದ್ರಕಾಂತ್ ಮತ್ತು ಅವರ ತಂದೆ ತಾಯಿಗಳು ಕೂಡ ಆಗಮಿಸಿದ್ದಾರೆ. ಆ ವಿದ್ಯಾರ್ಥಿಗೆ ಏನಪ್ಪಾ ಅಂತ ಇವತ್ತು ಸನ್ಮಾನ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಅದನ್ನ ಸ್ವೀಕರಿಸಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹುಮ್ನಾಬಾದ್ ತಾಲೂಕಿನ ಮನ್ನಾಖೇಳಿಯಲ್ಲಿನ ಅನಧಿಕೃತ ಗುರುನಾನಕ್ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಸದಸ್ಯರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಅಂತ ಒತ್ತಾಯಿಸಿ ಭಾರತೀಯ ಜೈ ಭೀಮ್ ದಳದ ಅಧ್ಯಕ್ಷರಾದ ಮಾರುತಿ ಕಂಠೆಯವರು ಬೀದರ್ ಶಾಲಾ ಮತ್ತು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ದೂರನ್ನು ನೀಡಿದ್ದಾರೆ. ಮನ್ನಾಖೇಳಿಯಲ್ಲಿನ ಅನಧಿಕೃತ ಗುರುನಾನಕ್ ಶಾಲೆಯ ವಿರುದ್ಧ ಕ್ರಮ ಕೈಗೊಳ್ಳಲು ಈ ಹಿಂದೆ ಮಾರುತಿ ಕಂಠೆ ಶಿಕ್ಷಣ ಇಲಾಖೆಗೆ ದೂರನ್ನು ನೀಡಿದ್ರು. ಆದರೆ ದೂರು ನೀಡಿ ವರ್ಷಗಳೇ ಉರುಳಿದ್ರು ಕೂಡ ಇಲಾಖೆ ವತಿಯಿಂದ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಮಕ್ಕಳ ಜೀವನ ಜೊತೆ ಚೆಲ್ಲಾಟವಾಡುತ್ತಿರುವ ಅನಧಿಕೃತ ಶಾಲಾ ಮಂಡಳಿಯ ಅಧ್ಯಕ್ಷ ಹಾಗೂ ಸದಸ್ಯರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಹಾಗೂ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸುವಂತೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಬಗ್ಗೆ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ನಿಮ್ಮ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೂ ಸಹ ಇದೇ ವಿಚಾರವಾಗಿ ಕಳೆದ 10 ದಿನಗಳಿಂದ ನಿರಂತರವಾಗಿ ಸುದ್ದಿ ಬಿತ್ತರಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಕೇವಲ ಹಾರಿಕೆ ಉತ್ತರವನ್ನು ನೀಡಿ ಕ್ರಮ ಕೈಗೊಳ್ಳುವುದಾಗಿ ಹೇಳುತ್ತಾ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ವಿಳಂಬ ಮಾಡುತ್ತಿದ್ದಾರೆ. ಕಾನೂನು ಬಾಹಿರ ಕೆಲಸ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳದೆ ಸುಮ್ಮನೆ ಕೂತಿರುವುದು ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಸಾರ್ವಜನಿಕರಲ್ಲಿ ಅನುಮಾನ ಮೂಡುತ್ತಿದ್ದು, ಪ್ರಭಾವಿ ಶಿಕ್ಷಣ ಸಂಸ್ಥೆ ಒತ್ತಡಕ್ಕೆ ಮಣಿದು ಅಥವಾ ಇನ್ಯಾವುದೋ ಕಾರಣಕ್ಕೆ ಅಧಿಕಾರಿಗಳು ಮೌನ ವಹಿಸುತ್ತಿದ್ದಾರೆ ಎಂಬ ಪ್ರಶ್ನೆ ಎಡೆ ಮಾಡಿಕೊಡುತ್ತದೆ. ಅದರಿಂದ ಈ ಕೂಡಲೇ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕ್ರಮ ಜರುಗಿಸಬೇಕು, ಇಲ್ಲದಿದ್ದರೆ ಉಪನಿರ್ದೇಶಕರ ಕಚೇರಿಯ ಎದುರು ಹೋರಾಟ ನಡೆಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಮನ್ನಯಖಿಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಅನಧಿಕೃತವಾಗಿ ಸರ್ಕಾರದ ಅನುಮತಿ ಪಡಿಲಾರದೇ, ಇಲಾಖೆಯ ಅನುಮತಿ ಪಡಿಲಾರದೇ ಗುರುನಾನಕ್ ಪಬ್ಲಿಕ್ ಸ್ಕೂಲು ಮನ್ನಯಖಿಳಿ ಗ್ರಾಮದಲ್ಲಿ ಏನಪ್ಪ ಅಂದ್ರೆ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಅದರವನ್ನು ಕುರಿತು ನಾನು ಸಾಕಷ್ಟು ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಹಾಕಿದೆ. ಅದ್ರ ಕೂಡ ಯಾವುದೂ ರಿಪ್ಲೈ ಬರಲಿಲ್ಲ. ದೂರು ಕೂಡ ಕೊಟ್ಟೆ, ಅದಕ್ಕೂ ಕೂಡ ರಿಪ್ಲೈ ಬರಲಿಲ್ಲ. ಆದರೆ ನಾನೇನು DDP ಅವರಿಗೇನು ಪತ್ರಗಳು ವ್ಯವಹಾರ ಮಾಡಿದ, ಆ ಪತ್ರದ ವ್ಯವಹಾರ ಮುಖಾಂತರ ಅವ್ರೇನಪ್ಪ ಅಂತಂದ್ರೆ ಅದೇ BO ಏನಪ್ಪ ಅಂದ್ರೆ ಲೆಟರ್ಗಳು ಫಾರ್ವರ್ಡ್ ಮಾಡಿದ್ದಾರೆ. ಆ ಫಾರ್ವರ್ಡ್ ಮಾಡಿದ್ರೂ ಕೂಡ ಅಲ್ಲಿನ ಹುಮ್ನಾಬಾದ್ ತಾಲೂಕಿನ BO ಅವ್ರೇನಪ್ಪ ಅಂತಂದ್ರೆ ಯಾವುದೇ ಏನಪ್ಪ ಅಂತಂದ್ರೆ ಅದ್ರ ಬಗ್ಗೆದಾಗ ಕರ್ಮ ಕೈಗೊಂಡಿಲ್ಲ. ಅವ್ರೇನಪ್ಪ ಅಂತಂದ್ರೆ ಆ ಸಂಸ್ಥೆಯ ಜೊತೆ ವಿಂಗಲಾಗಿ ಆ ಸಂಸ್ಥೆಯವರ ಹತ್ರ ಲಂಚವನ್ನು ಪಡೆದು ಇವತ್ತೇನಪ್ಪ ಅಂದ್ರೆ ಸಾರ್ವಜನಿಕರಲ್ಲಿ ಏನಪ್ಪ ಅಂದ್ರೆ ಒಂದು ಅಂತಕ್ಕೇನಪ್ಪ ಅಂದ್ರೆ ಮೂಡಿಸಿದ್ದಾರೆ. ಯಾವ ಥರ ಅಂತಂದರೆ ಇವತ್ತು ಭಾಳಷ್ಟು ಪಾಲಕರು ಏನಪ್ಪ ಅಂತಂದ್ರೆ ಭಾಳಷ್ಟು ಒಂದು ಗೊಂದಲದಲ್ಲಿದ್ದಾರೆ. ಅಲ್ಲಿ ಎಷ್ಟು ಮಕ್ಕಳಿಗೆ ಏನಪ್ಪ ಅಂದ್ರೆ ವಿದ್ಯೆ ಕಲಿಸ್ಲಿಕ್ಕೆ, ಅಲ್ಲಿ ಏನಪ್ಪ ಅಂದ್ರೆ ವಿದ್ಯಾಭ್ಯಾಸ ಕಲಿಸ್ಲಿಕ್ಕೆ ಅಡ್ಮಿಷನ್ ಮಾಡಿಸಿದಾರೋ ಅವರೆಲ್ಲ ಪಾಲಕರು ಏನಪ್ಪ ಅಂದ್ರೆ ಇವತ್ತು ಅಂತಕದಲ್ಲಿದ್ದಾರೆ. ಯಾಕಂತಂದರೆ ಮುಂದಿನ ನಮ್ಮ ಮಕ್ಕಳ ಭವಿಷ್ಯ ಏನು ಅಂತಕ್ಕಂಥದ್ದು. ಅಲ್ಲಿ ಆ ಅನುಮತಿ ಪಡಿಲಾರ್ದೇ ಇವತ್ತು ಶಾಲೆ ನಡೆಸ್ತಾ ಇದ್ದಾರೆ. ಸಾಕಷ್ಟು ನಾವೇನಪ್ಪ ಅಂದ್ರೆ ಪತ್ರಗಳು ದೂರುಗಳು ಕೊಟ್ಟರೂ ಕೂಡ ಅದಕ್ಕೆ ಅಧಿಕಾರಿಗಳು ಯಾವುದೇ ರೀತಿ ಏನಪ್ಪ ಅಂತಂದ್ರೆ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನಾನು ಮತ್ತೆ ಇವತ್ತಿನ ದಿವಸ ನಾನೇನಪ್ಪ ಅಂದ್ರೆ ಮತ್ತೆ ಮಾನ್ಯ ಉಪನಿರ್ದೇಶಕರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೀದರ್ ಅವರಿಗೆ ಏನಪ್ಪ ಅಂದ್ರೆ ನಾನು ದೂರು ನೀಡಿದೆ. ಇದಕ್ಕೆ ಇಷ್ಟೆಲ್ಲ ವಿಳಂಬ ಆಗಲಿಕ್ಕೆ ಒಂದೂವರೆ ವರ್ಷದಿಂದ ನಾನು ಸತತವಾಗಿ ಮಾಹಿತಿಯಕ್ಕಾಗಲಿ ದೂರಾಗಲಿ ಕೊಡ್ತಾ ಇದ್ದೇನೆ. ಇದಕ್ಕೆ ವಿಳಂಬ ಆಗಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದು ನಾನೇನಪ್ಪ ಅಂದರೆ ಇವತ್ತಿನ ಒಂದು ದೂರಿನಲ್ಲಿ ಉಲ್ಲೇಖ ಮಾಡಿದೆ. ನಾನು ಕೂಡಲೇ 1 ವಾರದ ಒಳಗಾಗಿ ಅಲ್ಲಿನ BO ಅವರೇನಪ್ಪ ಅಂದ್ರೆ ಅಮಾನತ್ ಆಗಬೇಕು. ಆ ಗುರುನಾನಕ್ ಪಬ್ಲಿಕ್ ಸ್ಕೂಲ್ ಮನ್ನಯಖಿಳಿಯ ಆ ಅಧ್ಯಕ್ಷ ಸಂಸ್ಥೆಯ ಒಂದು ಸದಸ್ಯ ಮಂಡಳಿ ಮೇಲೆ ಕೂಡಲೇ ಏನಪ್ಪ ಅಂದ್ರೆ ಕ್ರಿಮಿನಲ್ ಕೇಸ್ ಆಗಬೇಕು. ಮತ್ತು ಸಾರ್ವಜನಿಕರು ಏನೋ ವಿದ್ಯಾ ಕಲಿಸ್ಲಿಕ್ಕೇನೋ ತನ್ನ ಮಕ್ಕಳಿಗೆ ಪೋಷಕರು ಏನಲ್ಲಿ ದಾಖಲು ಮಾಡಿದಾರೋ ಆ ಮಕ್ಕಳಿಗೆ ಸರಿಯಾಗಿ ಏನಪ್ಪ ಅಂದರೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ನನ್ನದೊಂದು ಹೋರಾಟ ಆಗಿದೆ. ಆ ಹೋರಾಟಕ್ಕೆ
ನನಗೆ ಒಂದು ವೇಳೆ ಈ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂದರೆ ನಾನೇನಪ್ಪ ಅಂದ್ರೆ ಮುಂದೆ ಬರತಕ್ಕಂಥ ದಿನಗಳಲ್ಲಿ ನಾನು ಭಾಳಷ್ಟು ಈ ಪಾಲಕ ಪೋಷಕರಿಗೆ ಏನಪ್ಪ ಅಂದ್ರೆ ತೊಗೊಂಡು ಸಾರ್ವಜನಿಕರ ಜೊತೆಯಲ್ಲಿ ಏನಪ್ಪ ಅಂದ್ರೆ ನಾನು ಭಾಳ ದೊಡ್ಡ ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ನಾನು ಈ ಮಾಧ್ಯಮದ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಸತತವಾಗಿ ಒಂದು ವಾರ ಗಂಟಲೆ ಇವತ್ತು ಉತ್ತರ ಕರ್ನಾಟಕ ಒಂದು ಮಾಧ್ಯಮ ಮುಖಾಂತರ ಭಾಳಷ್ಟು ಏನಪ್ಪ ಅಂತಂದ್ರೆ ನ್ಯೂಸ್ ಆಗಿದೆ. ಆದ್ರೂ ಕೂಡ ಅಧಿಕಾರಿಗಳು ಏನಪ್ಪ ಅಂತಂದ್ರೆ ಅವರು ಯಾವ ಥರ ಸುಮ್ಮ ಕುಂತಾರೆ ಅಂದರೆ ಈ ಹಂದಿದ ಚರ್ಮ ಯಾವ ಥರ ದಪ್ಪಿರುತ್ತಲ್ಲ ಆ ಥರ ಏನಪ್ಪ ಅಂದ್ರೆ ಈ ಅಧಿಕಾರಿಗಳದ ಚರ್ಮ ಕೂಡ ಅದೇ ಥರ ದಪ್ಪಾಗಿದೆ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಇವತ್ತು ನನಗೆ ಕಂಡು ಬರ್ತಾ ಇದೆ. ಸತತವಾಗಿ ಉತ್ತರ ಕರ್ನಾಟಕ ಒಂದು ನ್ಯೂಸ್ದಲ್ಲಿ ಒಂದು ವಾರದಿಂದ ಏನಪ್ಪ ಅಂತಂದ್ರೆ ಏನು ಆ ನ್ಯೂಸ್ ಬಿತ್ತರಿಸ್ತಾ ಇದೆ. ಆದ್ರೂ ಕೂಡ ಇಷ್ಟೊಂದು ಅಧಿಕಾರಿಗಳು ಇದಕ್ಕೆ ಈ ಕಡೆ ಯಾವುದು ಥರದ ಕಿವಿ ಕೊಡ್ತಾ ಇಲ್ಲ ಅಂತಂದರೆ ನನಗೇನು ಇವತ್ತು ಒಂದು ಹಂತಕ್ಕೆ ಕಾಡ್ತಾ ಇದೆ ಅಂದರೆ ಇವತ್ತು ಆ ಒಂದು ಸಂಸ್ಥೆಯ ಜೊತೆಯಲ್ಲಿ ಅಲ್ಲಿನ BO ಅಲ್ಲಿ ಏನಪ್ಪ ಅಂತಂದ್ರೆ ಇರ್ತಕ್ಕಂಥ BO ಆಗಲಿ ಅಲ್ಲಿಂದ ಸಿಬ್ಬಂದಿಗಳಾಗಲಿ ಅವ್ರ ಜೊತೆಲಿ ಏನಪ್ಪ ಅಂದ್ರೆ ವಿಂಗಲಾಗಿ ಅವ್ರ ಹತ್ರ ಲಂಚ ಪಡೆದು ಏನಪ್ಪ ಅಂತಂದ್ರೆ ಅನಧಿಕೃತವಾಗಿ ಏನಪ್ಪ ಅಂದ್ರೆ ಶಾಲೆ ನಡೆಸಲಿಕ್ಕೆ ಅವ್ರು ಏನಪ್ಪ ಅಂದ್ರೆ ಅನುವು ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನಗೇನಪ್ಪ ಅಂದ್ರೆ ಕಂಡು ಬರ್ತಾ ಇದೆ. ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಎಲ್ಲ ಕ್ಷೇತ್ರದ ವಿಷಯದಲ್ಲಿಯೂ ಪಾಂಡಿತ್ಯ ಹೊಂದಿ ಜ್ಞಾನವಂತರಾಗಿದ್ದರು. ಪ್ರತಿಯೊಂದು ವಿಷಯದಲ್ಲಿ ಕೂಡ ಪ್ರವಚನ ಮೂಲಕ ವಿಷಯಗಳನ್ನು ತಿಳಿಬಡಿಸಿ ಭಕ್ತರನ್ನ ಸರಿಯಾದ ಮಾರ್ಗ ತೋರಿಸಿದ ಮಹಾನ್ ವ್ಯಕ್ತಿ ಎಂದು KLE ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ತಿಳಿಸಿದ್ದಾರೆ. ಉಗಾರ್ಖುರ್ದ್ ಪಟ್ಟಣದ ಶ್ರೀ ಮಲ್ಲಿಕಾರ್ಜುನ್ ಗುರುದೇವಾಶ್ರಮ ಸಮಾರೋಪ ಸಮಾರಂಭದಲ್ಲಿ ಪಿತೃ ಭಕ್ತಿ ಎಂಬ ವಿಚಾರಗೋಷ್ಠಿಯ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ವೀರಶೈವ ಲಿಂಗಾಯತ ಮಠಗಳು ಶಿಕ್ಷಣ ಪ್ರಸಾರ ಸೇರಿ ದಾಸೋಹ ವಸತಿಯನ್ನು ಬಡ ವಿದ್ಯಾರ್ಥಿಗಳಿಗೆ ಕಲ್ಪಿಸಿ ತ್ಯಾಗವನ್ನು ಮಾಡಿದ್ದಾರೆ ಎಂದರು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಚಿಕ್ಕಲ್ಗುಂಡಿಯ ಪೂಜ್ಯ ಶ್ರೀ ಶರಣಾನಂದ ಸ್ವಾಮೀಜಿ ಮಾತನಾಡಿ ಪ್ರಸ್ತುತ ದಿನದಲ್ಲಿ ಆಸ್ತಿ ಅಂತಸ್ತಿಗಿಂತ ತಂದೆ ತಾಯಿಯರ ಆಶೀರ್ವಾದ ಬಹಳ ಮಹತ್ವದಾಗಿದೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಯ ಪಾದ ಪೂಜೆ ಮಾಡುವ ಮುಖಾಂತರ ಆಶೀರ್ವಾದವನ್ನು ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಬಸವಲಿಂಗ ಸ್ವಾಮೀಜಿ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಸಿದ್ದಗೌಡ ಕಾಗೆ, ಮಂಜುನಾಥ್ ತೆರದಾಳೆ, ರಾಜೇಶ್ ದಾನೋಳೆ, ಉದಯ್ ಪಾಟೀಲ್, SD ದಾನನ್ನವರ್ ಸೇರಿದಂತೆ ವಿವಿಧ ಮಠಾಧೀಶರು ಉಪಸ್ಥಿತರಿದ್ದರು. ಅಂಕಲಿಯ ಬಸವಪ್ರಭು ಹಾಗೂ ಶಾರದಾದೇವಿಯವರ ಸುಪುತ್ರ ಡಾಕ್ಟರ್ ಪ್ರಭಾಕರ್ ಕೋರೆಯವರು ಜನಿಸಿದ್ದು 1/8/1947ರಂದು. ಪ್ರಾಥಮಿಕ ಶಿಕ್ಷಣ ಅಂಕಲಿಯಲ್ಲಿ, ಮಾಧ್ಯಮಿಕ ಬೆಳಗಾವಿ JA ಹೈಸ್ಕೂಲು, BCom ಗೋಗಟೆ ಕಾಮರ್ಸ್ ಕಾಲೇಜು. ಒಂದು ಸಲ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧದ ನಿರ್ಮಾಣದಲ್ಲಿ ರೂವಾರಿ, ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕನ್ನಡ ಭಾಷೆ ಹಾಗೂ ಸಂಸ್ಕೃತಿಯ ಸಂರಕ್ಷಣೆಗಾಗಿ ನಿರ್ಮಾಣಗೊಂಡಿರುವ ಕನ್ನಡ ಸಾಂಸ್ಕೃತಿಕ ಭವನದ ನಿರ್ಮಾತೃ. ಬೆಳಗಾವಿಯ KLE JN ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಸತತವಾಗಿ 2 ಸಲ ಕರ್ನಾಟಕ ವಿಧಾನಮಂಡಲದ ಅಧಿವೇಶನವನ್ನು ಯಶಸ್ವಿಯಾಗಿ 2006 ಹಾಗೂ 2009ರಲ್ಲಿ ಆಯೋಜಿಸಿದ ಶ್ರೇಯಸ್ಸು ಶ್ರೀಯುತರಿಗೆ ಸಲ್ಲುತ್ತದೆ. ಸದ್ಭಕ್ತರು ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಯ ಇಲ್ಲಿ ಇನ್ನೂ ಉಳಿದದಂತ ನನ್ನ ಅಭಿಪ್ರಾಯ. ಬಹುತೇಕ ಸಿದ್ದೇಶ್ವರ ಸ್ವಾಮಿಗಳ ನಂದು ವೈಯಕ್ತಿಕ ಮಾತು ನೀ ಹೇಳಂತ ಅದು ಮೊದಲನೇ ಮಾತು ನಾವು ಕೇಳಿದ್ವಿ. ಇವತ್ತು ಕಿವಿಳುಗಳದು ಎಷ್ಟು ಓದಿದ್ರಿಂದ ಅವರು ಯಾವ ಇದರ ಮೇಲೇನು ಅವರು ಪ್ರವಚನ ಮಾಡಬಹುದಾಗಿ. ನಮ್ಮ ದುರ್ದೈವ ಅವರು ನಮ್ಮನ್ನು ಬೇಗ ನಮ್ಮನ್ನು ಬಿಟ್ಟು ಹೇಳಿದ್ರು. ಈ ಅದ ಹೇಳಿದಲ್ಲ, ಈ ನಡೆದಾಡು ದೇವರು ಅನ್ನೋ ವ್ಯಕ್ತಿತ್ವ ನಾವು ಇವತ್ತಿಲ್ಲಾಗಿದೆ. ಅಂಥವ್ರು ಈ ಆಶ್ರಮಗಳನ್ನು ಪ್ರಾರಂಭ ಮಾಡಿದ್ದು ಇವತ್ತು ನನಗೆ ಬಹಳ ಖುಷಿ ಅದ. ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾ ಇರೋದು ಅದೊಂದು ಇವತ್ತು ಅದರಲ್ಲಿ ತಾಯಿ ತಂದೆ ಸಲುವಾಗಿ ವಿಷಯ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಈ ಮಠಗಳು ನಮ್ಮ ಕರ್ನಾಟಕದಲ್ಲಿ, ಅದರಲ್ಲಿ ವೀರಶೈವ ಮಠಗಳು, ವೀರಶೈವ ಲಿಂಗಾಯತ ಮಠಗಳು ಜಗತ್ತಿನಲ್ಲಿ ಯಾವ ಮಠಗಳು ಮಾಡೋದು ಕೆಲಸ ನಮ್ಮ ವೀರಶೈವ ಲಿಂಗಾಯತ ಮಾಡಿದ. ಮೊದಲನೇದು ಶಿಕ್ಷಣ ಪ್ರಸಾರ, ಅದರ ಜೊತೆಗೆ ದಾಸೋಹ, ಫ್ರೀ ಹಾಸ್ಟೆಲ್ ಇಟ್ಟು ಸಾವಿರಾರು ವಿದ್ಯಾರ್ಥಿಗಳು ಈ ಮಠದಿಂದ ಎಲ್ಲ ಮಠಗಳಿಂದ ನೋಡಿದೆ. ಇವತ್ತು ನೀವು ತುಮಕೂರಲ್ಲಿ ಹೋದ್ರ
ಸುಮಾರು 15ರಿಂದ 20 ಸಾವಿರ ವಿದ್ಯಾರ್ಥಿಗಳು, ಅವ್ರ ಬಡ ವಿದ್ಯಾರ್ಥಿಗಳಿಗೆ ಅವ್ರ ತಂದೆ ತಾಯಿ ಇಲ್ಲ, ಹೀಗಾಗಿ ಬಂದು ಮಹಾತ್ಯಾಗ ಅಂತ ಹೇಳ್ಬೋದು. ಅದಕ್ಕೆ ಹೇಳಿದ್ರ ಮಾತೃದೇವೋ ಭವ. ಈಗಿನ ಜಗತ್ತಕ್ಕ ಜ್ಞಾನಿಗಳ ಅವಶ್ಯಕತೆ ಇಲ್ಲ, ಬಹಳ ಶ್ರೀಮಂತರ ಅವಶ್ಯಕತೆ ಇಲ್ಲ. ಯಾರ ಅವಶ್ಯಕತೆ ಅದಪ್ಪ ಅಂತಂದ್ರ ಪ್ರತಿಯೊಬ್ರು ಹೇಳ್ತಿರ್ತಾರ, ಯಪ್ಪ ಉಣ್ಣಾಕ್ ಕಮ್ಮಿಲ್ರಿ, ತಿಲ್ಲಾಕ್ ಕಡಿಮಿಲ್ರಿ, ಬ್ಯಾಂಕ್ನಾಗ ರಗಡ್ ರೊಕ್ಕ ಇಟ್ಟಿದೇವ್ರಿ ಪೋರ, ಫ್ಯಾಕ್ಟರಿಯಿಂದ ರಗಡ್ ಸಕ್ಕರೆ ಬರ್ತದ್ರಿ ಪೋರ. ಅಷ್ಟೆಲ್ಲ ಇದ್ರೂ ಸಹಿತ ತಾಯಿ ಅಂತ ಪ್ರೀತಿಸುವಂತ ಜನ ಇಲ್ರಿ ಅಪ್ಪೋರ ಅಂತ ಹೇಳ್ತಿರ್ತಾರೆ ವಿನಃ ಯಾರಿಗೂ ಸಹಿತ ಆಸ್ತಿ ಅಂತಸ್ತಿನ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಮಾತೃ ಪಿತೃ ಭಕ್ತಿ ಈ ಪುರಸ್ಕೃತರಾದ ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಮತ್ತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಗುರುರ್ಬ್ರಹ್ಮ ಗುರು ವಿಷ್ಣು ಗುರು ನಮಃ. ತಂದೆ ನೀನು ತಾಯಿ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ. ಏತಾನಿ ತಾನಿ ಶಿವಮಂತ್ರ ಪವಿತ್ರತಾನಿ ಭಸ್ಮಾನಿ ಕಾಮಧನಾಂಗ ವಿಭೂಷಿತಾನಿ. ಅಕ್ಷತ ಇದ್ರ ಅಕ್ಷತ ಇರಿಸಿರಿ, ಹೂವ. ಓಂ ತ್ರಿದಲಂ ತೃಣಾಕಾರಂ ತ್ರಿನೇತ್ಯಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾಂಭಾಯ ನಮಃ. ನಾನಾವಿಧ ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ. ಅದರ ಜೊತೆಗೆ ಇವತ್ತ ಪಾಲಕರಿಗೆ ಏನಂದ್ರೆ ಆದವರು ಯಾವ ವ್ಯಸನಗಳನ್ನು ಮಾಡಬಾರದು. ಇವತ್ತು ತಂದೆ ಆದವ ಕುಡಿದು ಬಿಡ್ತಾನೆ, ಕುಡಿದು ಬಂದಾಗ ದೇವರಂತ ತಾಯಿ ಮಕ್ಕಳು ಹೆಂಗ್ ತಿಳ್ಕೋಬೇಕು. ಅದಕ್ಕೆ ಅವರು ಮನೆಯ ರೀತಿಯಿಂದ ಮಕ್ಕಳನ್ನು ತಿಳಿದು ತಿಳ್ಕೊಂಡು ಹೇಳುತ್ತಾ ಈ ಒಂದು ಪದ ಆಗ್ತಾ ಇದೆ. ಕಾಗವಾಡ ತಾಲೂಕಿನ ಮಂಗಸುಳಿ ಗ್ರಾಮದ ಮಲ್ಲಯ್ಯನ ಜಾತ್ರೆಯಲ್ಲಿ ರಿಕ್ಷಾ ಬಾಡಿಗೆಗಾಗಿ ನಡೆದ ಜಗಳ ಕೊಲೆ ಮಾಡಿದ್ದಾರೆ ಎಂದು ಬೆಳಗಾವಿ ಎಸ್ಪಿ ಕೆ ಕಾಮರಾಜನ್ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಶೋಕ್ ವಡ್ಡರ್ ಹಾಗೂ ಶಿವಾಜಿ ವಡ್ಡರ್ ಕಳೆದ ಕೆಲವು ದಿನಗಳಿಂದ ರಿಕ್ಷಾ ಪಾಳೆಗಾಗಿ ತಂಟೆ ತಕರಾರು ನಡೀತಾ ಬಂದಿತ್ತು. ಇದೇ ಕಾರಣಕ್ಕೆ ಮಲ್ಲಯ್ಯನ ಜಾತ್ರೆಯಲ್ಲಿ ದೇವಸ್ಥಾನದ ಮಹಾದ್ವಾರದ ಹತ್ತಿರ ನಡೆದ ಜಗಳದಲ್ಲಿ ಶಿವಾಜಿ ವಡ್ಡರ್ ಅಶೋಕ್ ವಡ್ಡರ್ನನ್ನ ಕಟ್ಟಿಗೆಯಿಂದ ಹೊಡೆದ ಪರಿಣಾಮ ಈ ದುರಂತ ಸಂಭವಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಾಜಿ ವಡ್ಡರ್, ಸಾಗರ್ ವಡ್ಡರ್, ವಿನೋದ್ ವಡ್ಡರ್ ಸೇರಿ ಮೂವರನ್ನ ಕಾಗವಾಡ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಕಾಗವಾಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಮಣಸುಲಿ ಗ್ರಾಮದಲ್ಲಿ ಅಲ್ಲಿ ಕಮಾಂಡ್ ಗೇಟ್ ಹತ್ರ ಆಟೋ ಡ್ರೈವರ್ಸ್ ಒಂದು 2 ಜನ ಪಿಕಪ್ಗೆ ಮತ್ತು ಶಂಟಿಂಗ್ ಅಲ್ಲಿಂದ ಹೂಗಾರ್ ಹೆಚ್ಚಿಗೆ ಗ್ರಾಮಕ್ಕೆ ಅಲ್ಲಿಂದ ಶಂಟಿಂಗ್ ಮಾಡೋರು. ಸೊ ಮಾಡೋ ಸಂದರ್ಭದಲ್ಲಿ ಯಾರು ಆಟೋ ಲೈನಲ್ಲಿ ಫಸ್ಟ್ ನಿಲ್ಲಿಸ್ಕೊಳ್ಬೇಕು, ಯಾರು ಫಸ್ಟ್ ಕಸ್ಟಮರನ್ನು ಪಿಕ್ ಮಾಡೋ ಸಂದರ್ಭದಲ್ಲಿ ಒಂದು ವೈಮನಸ್ಯದಿಂದ ಅಶೋಕ್ ಮಾರುತಿ ವಡ್ಡರ್ ಎಂಬನು ಮತ್ತು ಶಿವ ಸಂಪಾಜಿ ವಡ್ಡರ್, ಸಾಗರ್ ಸಂಪಾಜಿ ವಡ್ಡರ್, ವಿನೋದ್ ಸಂಪಾಜಿ ವಡ್ಡರ್, ಶಿವ, ಸಾಗರ್, ವಿನೋದ್ 3 ಜನ ಅಣ್ಣ ತಮ್ಮ. ಈ ಅಶೋಕ್ ಅವನು ಇನ್ನೊಂದು ಆಟೋ ಓನರ್ ಇದ್ದಾನೆ. ಸೊ ಇವರಿಬ್ಬರಿಗೆ ಗಲಾಟೆ ಆಗೋ ಸಂದರ್ಭದಲ್ಲಿ ಕಟ್ಟಿಗೆ ತೊಗೊಂಡು ಈ ಅಶೋಕ್ ಮಾರುತಿಯನ್ನು ಹೊಡೆದಿರೋದು ಕಂಡು ಬಂದಿರ್ತದೆ. ಅವನು ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾ ಇದ್ರು. ಸೊ ಈ 3 ಜನನು ಇಂಥ ಗಲಾಟೆ ಆಗಿದ್ದು ಅವನು ಹೊಡೆದಾಟಕ್ಕೆ ಬಂದ ಅಂದರೆ ಹೇಳಿ ಇವನ್ ಪೊಲೀಸ್ ಸ್ಟೇಷನ್ಗೆ ಬಂದರು. ಸೊ ಪೊಲೀಸ್ ಸ್ಟೇಷನ್ಗೆ ಬಂದು ಇವರು ಕಂಪ್ಲೇಂಟ್ ಕೊಡುವಾಗಲೇ ನಮಗೆ ಮಾಹಿತಿ ಇತ್ತು, ಅವನು ಅಶೋಕ್ ಮಾರುತಿ ಡೆತ್ ಆಗಿರೋದು ಮಾಹಿತಿ ಬಂದಾದ್ಮೇಲೆ ಇವರನ್ನು ಅರೆಸ್ಟ್ ಮಾಡಿದ್ದೀವಿ, ಪೊಲೀಸ್ ಸ್ಟೇಷನಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಅವರೇ ಬಂದು ಸರೆಂಡರ್ ಆಗಿದ್ದಾರೆ, ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದಾರೆ. ಬಟ್ ಗಲಾಟೆ ಆಗಿದೆ ಅಂದರೆ ಕಂಪ್ಲೇಂಟ್ ಕೊಡೋಕ್ಕೆ ಬರೋ ಸಂದರ್ಭದಲ್ಲಿ ಅವನೇ ಬಂದಿದ್ದಾನಂದರೆ ಇಲ್ಲಿ ಮರ್ಡರ್ ಆಗಿರೋ ಡೆತ್ ಆಗಿರೋದ್ರಿಂದ ಕೇಸನ್ನು ತೊಗೊಂಡು ಅರೆಸ್ಟ್ ಮಾಡಿದ್ದೀವಿ. 3 ಜನರನ್ನು ಅರೆಸ್ಟ್ ಆಗಿದೆ. ಇದು
ನಾಡದೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಳೆ ಬೀದರ್ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಳೆ ಬೆಳಗ್ಗೆ 10ಕ್ಕೆ ಬೆಂಗಳೂರು HAL ವಿಮಾನ ನಿಲ್ದಾಣದಿಂದ ವಿಶೇಷ ವಿಮಾನದಲ್ಲಿ ಪ್ರಯಾಣ ಬೆಳೆಸುವ ಅವರು ಬೆಳಗ್ಗೆ 11:15ಕ್ಕೆ ಬೀದರ್ ವಿಮಾನ ನಿಲ್ದಾಣಕ್ಕೆ ಆಗಮಿಸುವರು. ಬೆಳಗ್ಗೆ 11:25ಕ್ಕೆ ನಗರದ ಜನವಾಡ ರಸ್ತೆಯ ನವದಗಿರಿಯಲ್ಲಿರುವ ಝೀರಾ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಿರುವಂತಹ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 40ನೇ ಸಮ್ಮೇಳನದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸುವವರು. ಇನ್ನು ಮಧ್ಯಾಹ್ನ 2:45ಕ್ಕೆ ಬೀದರ್ ವಿಮಾನ ನಿಲ್ದಾಣದಿಂದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸೂಗೂರು ಎನ್ ಗ್ರಾಮದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಂತ ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. AJUP ಸಂಸ್ಥಾಪಕ ಹುಮಾಯೂನ್ ಕಬೀರ್ ಅವರ ವೈರಲ್ ವಿಡಿಯೋ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮಮತಾಜಿಯವರ ಸಾಮರ್ಥ್ಯದ ಬಗ್ಗೆ ನಿಮಗೆ ತಿಳಿದಿಲ್ಲ, ಇಂತಹ 200 ವಿಡಿಯೋಗಳನ್ನು ಸೃಷ್ಟಿಸುವ ಸಾಮರ್ಥ್ಯ ಅವರಿಗಿದೆ ಎಂದು ವ್ಯಂಗ್ಯವಾಡಿದ ಅವರು ಹುಮಾಯೂನ್ ಕಬೀರ್ ಮತ್ತು ಬಿಜೆಪಿ ನಡುವೆ ಯಾವುದೇ ಸಂಬಂಧವಿಲ್ಲ ಅಂತ ಸ್ಪಷ್ಟಪಡಿಸಿದರು. ಹುಮಾಯೂನ್ ಕಬೀರ್ ಮತ್ತು ಬಿಜೆಪಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಂತೆ ನಾವು ಎಂದಿಗೂ ಒಂದಾಗಲು ಸಾಧ್ಯವಿಲ್ಲ ಅಂತ ಅವರು ಹೇಳಿದರು. ಇದೇ ವೇಳೆ ಬಂಗಾಲದಲ್ಲಿ ಬಾಬರಿ ಮಸೀದಿ ನಿರ್ಮಿಸುವ ಕುರಿತಾದ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಶಾ, ಬಂಗಾಲದಲ್ಲಿ ಬಾಬರಿ ಮಸೀದಿ ಕಟ್ಟುವವರ ಜೊತೆ ಕುಳಿತು ಅಧಿಕಾರ ನಡೆಸುವುದಕ್ಕಿಂತ ಮುಂದಿನ 20 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳಲು ನಾವು ಸಿದ್ಧರಿದ್ದೇವೆ ಎಂದು ಗುಡುಗಿದರು. ರಾಜ್ಯದಲ್ಲಿ ತುಷ್ಟೀಕರಣ ರಾಜಕಾರಣ ನಡೆಯುತ್ತಿದೆ ಎಂದು ಆರೋಪಿಸಿದ ಅವರು ಬಿಜೆಪಿ ಎಂದಿಗೂ ಇಂತಹ ಸಿದ್ಧಾಂತಗಳ ಜೊತೆ ರಾಜಿ ಮಾಡಿಕೊಳ್ಳುವುದಿಲ್ಲ ಅಂತ ಪುನರ್ ಉಚ್ಚರಿಸಿದರು. ಅಸ್ಸಾಂ ವಿಧಾನಸಭಾ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಬೊಂಗೈಗಾಂವ್ನಲ್ಲಿ ಮಾತನಾಡಿದ ಕಾಂಗ್ರೆಸ್ ನಾಯಕ ಕನ್ನಯ್ಯ ಕುಮಾರ್ ಬಿಜೆಪಿ ಮತ್ತು ಮುಖ್ಯಮಂತ್ರಿ ಹೇಮಂತ್ ಬಿಶ್ವಾ ಶರ್ಮಾ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ದೇಶದ ಎಲ್ಲಾ ಕಳ್ಳರು ಒಂದಾಗಿ ಈಗ ಬಿಜೆಪಿ ಸೇರಿದ್ದಾರೆ. ಈ ಕಳ್ಳರ ಗುಂಪಿನ ನಾಯಕ ಬೇರೆ ಯಾರೂ ಅಲ್ಲ, ಅದು ಜೈ ಶಾ ಅವರ ತಂದೆ ಅಮಿತ್ ಶಾ ಎಂದು ಅವರು ಗಂಭೀರವಾಗಿ ಆರೋಪಿಸಿದರು. ಅಸ್ಸಾಂನ ಪ್ರಮುಖ ಸಮಸ್ಯೆಯಾದ ನುಸುಳುವಿಕೆ ಬಗ್ಗೆ ಪತ್ರಕರ್ತರೊಬ್ಬರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಇಲ್ಲಿ ನುಸುಳುವಿಕೆ ಒಂದು ದೊಡ್ಡ ಸಮಸ್ಯೆ ಎಂದು ಪತ್ರಕರ್ತರು ಹೇಳ್ತಾರೆ, ಆದರೆ ನನ್ನ ಪ್ರಕಾರ ಅತಿ ದೊಡ್ಡ ನುಸುಳುಕೋರರು ಗುಜರಾತ್ನಿಂದ ಬಂದಿದ್ದಾರೆ. ಅಂಥವರನ್ನ ಮತ್ತು ಹೇಮಂತ್ ಬಿಶ್ವಾ ಶರ್ಮಾ ಅವರನ್ನ ಇಲ್ಲಿಂದ ಓಡಿಸುವ ಅಗತ್ಯವಿದೆ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದರು. ಬಿಜೆಪಿಯು ಭ್ರಷ್ಟಾಚಾರದ ಅಡುಗುತಾಣವಾಗಿದೆ ಮತ್ತು ಜನರನ್ನ ದಿಕ್ಕು ತಪ್ಪಿಸುತ್ತಿದೆ ಅಂತ ಅವರು ಈ ಸಂದರ್ಭದಲ್ಲಿ ಟೀಕಿಸಿದರು.